ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ರೆಕಾರ್ಡ್ ಮಾಡ್ಕೊಂತ ಇದ್ದೆ ಆಯ್ತಾ. ಅವನು ಮಾನಸಿಕವಾಗಿ ಹಿಂಸೆ ಕೊಟ್ಟ ನನ್ನ ಮಗಳಿಗೆ, ಮಾನಸಿಕವಾಗಿ ಹಿಂಸೆ ಕೊಟ್ಟವನ್ನ ಆಯ್ತಾ. ಆ ಹಿಂಸೆಗೋಸ್ಕರ ಅವಳು ಸತ್ತಿದ್ದಾಳೆ ಹೊರತು ಯಾವುದೇ ಕಾರಣಕ್ಕೂ ಅವಳು ಸೂಸೈಡ್ ಮಾಡ್ತಾಳಂತ ಮಗಳಲ್ಲ. ಹುಡುಗ ಯಾವ ಊರು ಅಂತ ಗೊತ್ತಾಗುತ್ತೆ? ಹುಡುಗ ಬೇಕ್ಮಂಗ್ಲ ಅಂತ ಇರುತ್ತೆ. ನನಗೆ ನೆನ್ನೆ ಸಂಜೆ ನನ್ನ ಮಗಳೇ ಹೇಳಿದ್ದು, ಹೆಸರು ಗೊತ್ತಿಲ್ಲ. ನಾನು ಕೇಳಿದೆ, ರೂಕಲಲ್ಲಿ ಆಯ್ತಾ ಅಷ್ಟೇ. ಅವನು 100% ನೋಡಿ ಸರ್, ಇದು ನನ್ನ ಮಗಳಿಗೆ ಉದ್ದೇಶಪೂರ್ವಕವಾಗಿ ಅವಳು ಮಾನಸಿಕವಾಗಿ ಹಿಂಸೆ ಕೊಟ್ಟಾನೆ. ನೋಡಿ, ಅವನು ಪಾಕಿಸ್ತಾನದಲ್ಲಿ ಇಲ್ಲ, ನಾನು ಇಲ್ಲೇ ಹೇಳ್ತೀನಿ. ನೋಡಿ, ಅವನು ಪಾಕಿಸ್ತಾನದಲ್ಲಿ ಇಲ್ಲ, ಅವನು ಇರೋದು ಇಲ್ಲಿ ಬೇಕ್ಮಂಗ್ಲದಲ್ಲಿ. ಕರ್ಸ್ಬಿಟ್ಟು ಈಗ ವಿಚಾರಣೆ ಮಾಡ್ಲಿ. ಏನ್ ಅವನೇನು ಹೊರಗಡೆ ಇದ್ದಾನಾ ಸರ್? ಪೊಲೀಸ್ ಇವತ್ತು ನನ್ನ ಮಗಳಿಗಾಗಿದೆ, ನಾಳೆ ದಿವಸ ಇನ್ನೊಬ್ರು ಮಗಳಿಗೆ. ಈ ದೇಶದಲ್ಲಿ ನಡೀತಾ ಇರೋದೇ ಇದು ಸರ್, ಇದು ಆಯ್ತಾ. ಇದೇ ನಡೀತಾ ಇರೋದು. ನೋಡಿ, ಅವನು ಪಾಕಿಸ್ತಾನದಲ್ಲಿ ಇಲ್ಲ, ನಾನು ಇಲ್ಲೇ ಹೇಳ್ತೀನಿ. ನೋಡಿ, ಅವನು ಪಾಕಿಸ್ತಾನದಲ್ಲಿ ಇಲ್ಲ, ಅವನು ಇರೋದು ಇಲ್ಲಿ ಬೇಕ್ಮಂಗ್ಲದಲ್ಲಿ. ಕರ್ಸ್ಬಿಟ್ಟು ಈಗ ವಿಚಾರಣೆ ಮಾಡ್ಲಿ. ಏನ್ ಅವನೇನು ಹೊರಗಡೆ ಇದ್ದಾನಾ ಸರ್? ಪೊಲೀಸ್ ಇವತ್ತು ನನ್ನ ಮಗಳಿಗಾಗಿದೆ, ನಾಳೆ ದಿವಸ ಇನ್ನೊಬ್ರು ಮಗಳಿಗೆ. ಈ ದೇಶದಲ್ಲಿ ನಡೀತಾ ಇರೋದೇ ಇದು ಸರ್, ಇದು ಆಯ್ತಾ. ಇದೇ ನಡೀತಾ ಇರೋದು. 100% ಲವ್ ಜಿಹಾದ್ ಮಾಡಿರೋದು ಇದು ಆಯ್ತಾ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನಡೀತಾ ಇರೋದು. ನಾನೊಬ್ಬ ಅವ್ರ ತಂದೆ, ಅವ್ರ ಚಿಕ್ಕಪ್ಪ. ನಾನು ನೆನ್ನೆ ಬೆಳಗ್ಗೆ ನಾನು ಫೋನ್ ಮಾಡಿದ್ದೀನಿ ಆಯ್ತಾ. ಫೋನ್ ಮಾಡಿದಾಗ ನನ್ಗೆ ಒಂದು ಮಾತು ಹೇಳ್ದವನು. ಮೊನ್ನೆ ನೈಟು ಫೋನ್ ಮಾಡಿದಾಗ ಒಂದು ಮಾತು ಹೇಳ್ದ. ಅವನಿಗೆ ಕೊಡೋ ಅವ್ರ ತಾತ್ಮಿಗೆ ಅವ್ರ ಅಮ್ಮನವರು ಅವನ್ನ ಸಾಯಿಸ್ತೀನಿ ಆಯ್ತಾ, ಅವನ್ನ ಬಿಡಲ್ಲ, ನನ್ಗೆ ಆ ಹುಡುಗಿ ಬೇಕು ಅಂತ ಹೇಳಿದ. ಅವನ ಹೆಸರು ಹೇಳಿಲ್ಲ ನನಗೆ, ಅವನ ಹೆಸರು ಹೇಳಿಲ್ಲ. ಯಾವ ಊರು ಅಂದ್ರೆ ಬೆಂಗಳೂರು ಅಂತ. ನಿನ್ನೆ ಬೆಳಗ್ಗೆ ಹೇಳ್ತಾನೆ, ನಿನ್ನ ಕಾಲೇಜ್ ಹತ್ರ ಬರ್ತೀನಿ, ಅವ್ರ ಕಾಲೇಜ್ ಹತ್ರ ಅಂತ ಹೇಳ್ತಾನೆ ಆಯ್ತಾ. ನನ್ನ ನಂಬರ್ ಇದೆ ಸರ್, ಅವ್ನ ನಂಬರ್ ಇದೆ ಆಯ್ತಾ. ಕಾಲ್ ಮಾಡಿರೋದು ನಂಬರ್ ಇದೆ, ಕಾಲ್ ಡೀಟೇಲ್ಸ್ ಇದೆ. 3 ನಿಮಿಷ ನಾನು ಮಾತಾಡ್ದವನು ಕಾಲೇಜ್ ಹತ್ರ ಬರ್ಲಾ ಅಂತ ಹೇಳಿ ಸರ್. ರೆಕಾರ್ಡ್ ಮಾಡಿಲ್ಲ ಸರ್. ಯಾಕೆಂತ ಹೇಳಿದ್ರೆ ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೆ, ರೆಕಾರ್ಡ್ ಮಾಡಿಲ್ಲ. ನನ್ನ ಮಗಳಿಗೆ ಹಿಂಗೆ ಆಗ್ತಂತ ನನ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಹಿಂಗೆ ಆಗುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ರೆಕಾರ್ಡ್ ಮಾಡ್ಕೊಂತ ಇದ್ದೆ ಆಯ್ತಾ. ಅವನು ಮಾನಸಿಕವಾಗಿ ಹಿಂಸೆ ಕೊಟ್ಟ ನನ್ನ ಮಗಳಿಗೆ, ಮಾನಸಿಕವಾಗಿ ಹಿಂಸೆ ಕೊಟ್ಟವನ್ನ ಆಯ್ತಾ. ಆ ಹಿಂಸೆಗೋಸ್ಕರ ಅವಳು ಸತ್ತಿದ್ದಾಳೆ ಹೊರತು ಯಾವುದೇ ಕಾರಣಕ್ಕೂ ಅವಳು ಸೂಸೈಡ್ ಮಾಡ್ತಾಳಂತ ಮಗಳಲ್ಲ. ಹುಡುಗ ಯಾವ ಊರು ಅಂತ ಗೊತ್ತಾಗುತ್ತೆ? ಹುಡುಗ ಬೇಕ್ಮಂಗ್ಲ ಅಂತ ಇರುತ್ತೆ. ನನಗೆ ನೆನ್ನೆ ಸಂಜೆ ನನ್ನ ಮಗಳೇ ಹೇಳಿದ್ದು, ಹೆಸರು ಗೊತ್ತಿಲ್ಲ. ನಾನು ಕೇಳಿದೆ, ರೂಕಲಲ್ಲಿ ಆಯ್ತಾ ಅಷ್ಟೇ. ಅವನು 100% ನೋಡಿ ಸರ್, ಇದು ನನ್ನ ಮಗಳಿಗೆ ಉದ್ದೇಶಪೂರ್ವಕವಾಗಿ ಅವಳು ಮಾನಸಿಕವಾಗಿ ಹಿಂಸೆ ಕೊಟ್ಟಾನೆ. ಹಿಂಸೆ ಕೊಟ್ಟಿರೋದ್ರಿಂದ ನನ್ನ ಮಗಳು ಸೂಸೈಡ್ ಮಾಡ್ಕೊಂಡಾಳೆ. ಅವ್ನು ಹೇಳಿದಾನೆ ಇಷ್ಟೇ, ನನ್ನ ಹತ್ರನೇ ಹೇಳಿದ್ದಾನೆ ಅವನು ಆಯ್ತಾ. ದಯವಿಟ್ಟು ಅವನ್ನ ಕರೆಸಿ ವಿಚಾರಣೆ ಮಾಡ್ಲಿ. ಈಗ ನೋಡಿ, ಅವನು ಪಾಕಿಸ್ತಾನದಲ್ಲಿ ಇಲ್ಲ, ನೋಡಿ, ಅವನು ಪಾಕಿಸ್ತಾನದಲ್ಲಿ ಇಲ್ಲ, ಇರೋದು ಇಲ್ಲಿ ಬೇಕ್ಮಂಗ್ಲದಲ್ಲಿ. ಕರ್ಸ್ಬಿಟ್ಟು ಈಗ ವಿಚಾರಣೆ ಮಾಡ್ಲಿ. ಏನ್ ಅವನೇನು ಹೊರಗಡೆ ಇದ್ದಾನಾ? ಇವತ್ತು ನನ್ನ ಮಗಳಿಗಾಗಿದೆ, ನಾಳೆ ದಿವಸ ಇನ್ನೊಬ್ರು ಮಗಳಿಗೆ. ಈ ದೇಶದಲ್ಲಿ ನಡೀತಾ ಇರೋದೇ ಇದು ಸರ್, ಇದು ಆಯ್ತಾ. ಇದೇ ನಡೀತಾ ಇರೋದು. ಟಾರ್ಗೆಟ್ ಮಾಡ್ಕೊಂಡು ಒಂದು ಹೆಣ್ಣು ಮಗನ್ನ ಸಾಯಿಸಕ್ಕೋಸ್ಕರ ಅವರು ಇದನ್ನ 100% ಲವ್ ಜಿಹಾದ್ ಮಾಡಿರೋದು ಇದು. ಯಾರು? ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನಡೀತಾ ಇರೋದು. ನಾನೊಬ್ಬ ಅವ್ರ ತಂದೆ, ಅವ್ರ ಚಿಕ್ಕಪ್ಪ. ನಾನು ನೆನ್ನೆ ಬೆಳಗ್ಗೆ ನಾನು ಫೋನ್ ಮಾಡಿದ್ದೀನಿ ಆಯ್ತಾ. ಫೋನ್ ಮಾಡಿದಾಗ ನನ್ಗೆ ಒಂದು ಮಾತು ಹೇಳ್ದವನು. ಮೊನ್ನೆ ನೈಟು ಫೋನ್ ಮಾಡಿದಾಗ ಒಂದು ಮಾತು ಹೇಳ್ದ. ಅವನಿಗೆ ಕೊಡೋ ಅವ್ರ ತಾತ್ಮಿಗೆ ಅವ್ರ ಅಮ್ಮನವನು ಅವನ್ನ ಸಾಯಿಸ್ತೀನಿ ಆಯ್ತಾ, ಅವನ್ನ ಬಿಡಲ್ಲ, ನನ್ಗೆ ಆ ಹುಡುಗಿ ಬೇಕು ಅಂತ ಹೇಳಿದ. ಅವನ ಹೆಸರು ಹೇಳಿಲ್ಲ ನನಗೆ, ಅವನ ಹೆಸರು ಹೇಳಿಲ್ಲ. ಯಾವ ಊರು ಅಂದ್ರೆ ಬೆಂಗಳೂರು ಅಂತ. ನಿನ್ನೆ ಬೆಳಗ್ಗೆ ಹೇಳ್ತಾನೆ, ನಿನ್ನ ಕಾಲೇಜ್ ಹತ್ರ ಬರ್ತೀನಿ, ಅವ್ರ ಕಾಲೇಜ್ ಹತ್ರ ಅಂತ ಹೇಳ್ತಾನೆ ಆಯ್ತಾ. ನನ್ನ ನಂಬರ್ ಇದೆ ಸರ್, ಅವ್ನ ನಂಬರ್ ಇದೆ ಆಯ್ತಾ. ಕಾಲ್ ಮಾಡಿರೋದು ನಂಬರ್ ಇದೆ, ಕಾಲ್ ಡೀಟೇಲ್ಸ್ ಇದೆ. 3 ನಿಮಿಷ ನಾನು ಮಾತಾಡ್ದವನು ಕಾಲೇಜ್ ಹತ್ರ ಬರ್ಲಾ ಅಂತ ಹೇಳಿದ. ಮಾಡ್ಕೊಂಡಿದ್ದೀರಾ ಸರ್? ರೆಕಾರ್ಡ್ ಮಾಡಿಲ್ಲ ಸರ್. ಯಾಕೆಂತ ಹೇಳಿದ್ರೆ ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೆ, ರೆಕಾರ್ಡ್ ಮಾಡಿಲ್ಲ. ನನ್ನ ಮಗಳಿಗೆ ಹಿಂಗೆ ಆಗ್ತಂತ ನನ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಹಿಂಗೆ ಆಗತ್ತೆ ನನ್ಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ರೆಕಾರ್ಡ್ ಮಾಡ್ಕೊಂತ ಇದ್ದೆ ಆಯ್ತಾ. ಅವನು ಮಾನಸಿಕವಾಗಿ ಹಿಂಸೆ ಕೊಟ್ಟ ನನ್ನ ಮಗಳಿಗೆ, ಮಾನಸಿಕವಾಗಿ ಹಿಂಸೆ ಕೊಟ್ಟವಳನ್ನ ಆಯ್ತಾ. ಆ ಹಿಂಸೆಗೋಸ್ಕರ ಅವಳು ಸತ್ತಿದ್ದಾಳೆ ಹೊರತು
ಯಾವುದೇ ಕಾರಣಕ್ಕೂ ಅವಳು ಸೂಸೈಡ್ ಮಾಡ್ಕೊಳ್ಳೋಂಥ ಮಗಳಲ್ಲ. ಸರ್ ಹುಡುಗ ಯಾವ ಊರು ಅಂತ ಗೊತ್ತಾಯ್ತು ಸರ್? ಹುಡುಗ ಬೇಟ್ಮಂಗಲ ಅಂತ ಹೇಳ್ಬಿಟ್ಟು ನನಗೆ ನೆನ್ನೆ ಸಂಜೆ ನನ್ನ ಮಗಳು ಹೇಳಿದ್ಲು. ಹೆಸರು ಗೊತ್ತಿಲ್ಲ. ನಾನು ಕೇಳಿದೆ ರೂಕಲಲ್ಲಿ ಮುಬಾರಕ್ ಬಾಷಾ. ಆಯ್ತಾ, ಅಷ್ಟೇ. ಅವನು 100% ನೋಡಿ ಸರ್, ಇದು ನನ್ನ ಮಗಳಿಗೆ ಉದ್ದೇಶಪೂರ್ವಕವಾಗಿ ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಾನೆ. ಹಿಂಸೆ ಕೊಟ್ಟಿರೋದ್ರಿಂದನೇ ನನ್ನ ಮಗಳು ಸುಸೈಡ್ ಮಾಡ್ಕೊಂಡಾಳೆ. ಅವ್ನು ಹೇಳಿದಾನೆ ಇಷ್ಟೇ, ನನ್ನ ಹತ್ರನೇ ಹೇಳಿದ್ದಾನೆ ಅವನು. ಆಯ್ತಾ, ದಯವಿಟ್ಟು ಅವನ್ನ ಕರೆಸಿ ವಿಚಾರಣೆ ಮಾಡ್ಲಿ. ಈಗ ನೋಡಿ, ಅವನು ಪಾಕಿಸ್ತಾನದಲ್ಲಿ ಇಲ್ಲ, ನಾನು ಇಲ್ಲೇ ಹೇಳ್ತೀನಿ ನೋಡಿ, ಅವ್ನು ಪಾಕಿಸ್ತಾನದಲ್ಲಿ ಇಲ್ಲ, ಅವ್ನು ಇರೋದು ಇಲ್ಲಿ ಬೇಟ್ಮಂಗಲದಲ್ಲಿ. ಕರ್ಸ್ಬಿಟ್ಟು ಈಗ ವಿಚಾರಣೆ ಮಾಡ್ಲಿ. ಏನ್ ಅವನೇನು ಹೊರಗಡೆ ಇದ್ದಾನಾ ಸರ್? ಪೊಲೀಸ್ ಇವತ್ತು ನನ್ನ ಮಗಳಿಗಾಗಿದೆ, ನಾಳೆ ದಿವಸ ಇನ್ನೊಬ್ರು ಮಗಳಿಗೆ. ಈ ದೇಶದಲ್ಲಿ ನಡೀತಾ ಇರೋದೇ ಇದು ಸರ್, ಇದು ಆಯ್ತಾ, ಇದೇ ನಡೀತಾ ಇರೋದು. ನಾಳೆ ದಿವಸ ಇನ್ನೊಬ್ರು ಮನೆ ನಮ್ಮನೆ ಮಗಳು ಆಗ್ಬಿಟ್ಟು ನಾವು ಬಂದಿರೋದು ಇಲ್ಲಿಗೆ. ನಮ್ಮ ಕೈಲಿ ಏನಾಗಲ್ಲ ಅಂತ ಹೇಳಿ ಗೊತ್ತಾಗೋದು. ಇವಾಗಿರೋದು ನಾಳೆ ಬರಲ್ಲ, ಇವಾಗಿರೋದು ನಾಳೆ ಬರಲ್ಲ. ಇವಾಗ ಗೋಪೈತೆ, ನಾಳೆ ಇಷ್ಟೊಂದು ಹತ್ತು ನಿಮಿಷ ಅವ್ರ ಬರೋದು ಅವ್ರಿಗೆ. ಅವ್ರ ಹತ್ರ ಬಂದಿಲ್ಲ ಅಂದ್ರೆ ಏನೋ ಅಂತ ಇಲ್ಲ ಮುಚ್ಚಿದಾಯ್ತು, ಎಫ್ಐಆರ್ ಆಯ್ತು. ಒಂದ್ ಮಾತು, ಇವಾಗ ಮಾಡ್ತಿರೋದು ನಾಳೆ ಮಾಡಕ್ಕಾಗಲ್ಲ, ನಾಳೆ ಮಾಡಕ್ಕಾಗಲ್ಲ. ಅಲ್ಲಲ್ಲ, ಬಾರೇ ಮಾಡ್ತಾರೆ. ಮಾಡಿಲ್ಲ ಅಂತ ಹೇಳಿದ್ರಿ, ನಾವು ಇಡೀ ಕರ್ನಾಟಕಕ್ಕೆ ಜನತೆಗೆ ನಮ್ಗೆ ಗೊತ್ತು. ಆಯ್ತಾ, ನಾವು ಮಾಡಿ ಏನ್ ಮಾಡ್ಬೇಕು ಅದು ಮಾಡೋಣ. ಇವಾಗಿರೋ ಜನ ನಾಳೆ ಬರಲ್ಲ, ಇದೊಂದು ಮಾತು. ಇವಾಗಿರೋ ಜನ ನಾಳೆ ಬರಲ್ಲ. ಎಲ್ಲರೂ ಇವಾಗಿರೋ ಜನ